ಮುಗ್ದೊಮ್ಮೆ ಮುಗ್ದೊಮ್ಮೆ ಕೈ ಜೋಡಿಸಿ ಏನ್ ಮಾಡೋದದ್ರಿ ಸರ? ಅದಕ್ಕೆ ಸಿದ್ಧಲಿಂಗ ಕವಿ ಒಂದು ಮಾತು ಹಿಂಗೆ ಹೇಳ್ತಾನ. ಹೆಂಗ್ ಹೇಳ್ತಾರ್ರಿ ಸರ? ಎಲ್ಲರಲ್ಲಿ ಅನುಭವದ ಮಾತೊಂದು ಕಂಡೆ ಪಂಡರಿಪುರಕ್ಕೆ ಹೋದಂಗ ದಿಂಡೆ. ಏನು? ಎಲ್ಲರಲ್ಲಿ ಅನುಭವದ ಮಾತೊಂದು ಕಂಡೆ ಪಂಡರಿಪುರಕ್ಕೆ ಹೋದಂಗ ದಿಂಡೆ. ಮೊದಲೇ ಪ್ರಪಂಚ ಎತ್ತಿಲ್ಲದ ಬಂಡೆ, ಶರೀರ ಒಳಗ ಕೋಟಿ ಕೋಟಿ ಕಂಡೆ ಕಿಂಡೆ. ತ್ಯಾಗಿ ಬೋಗಿ ರೋಗಿಗೆ ಹಾಕ್ಲಿಲ್ಲ ಕೊಂಡೆ, ನಾನಾ ಅಂಡವಾಗ ಸಿಕ್ಕಿಲ್ಲ ದಂಡೆ. ಊರ ಓಣಿ ಭಿಕ್ಷಾ ಬೇಡಿ ಲಾಸ್ಟಕ್ಕ ನೀವು ಉಂಡೆ ಅಂತ ಹೇಳ್ತಾ. ನಾವು ಇದ ಮತ್ ಯಾಕೆ ಹೇಳ್ರಿ ಸರ? ನಾ ಅನ್ತಕ್ಕಂಥದ್ದು ನಮ್ಮಲ್ಲಿ ಬತ್ತಂದ್ರ ಊರೆಲ್ಲ ಭಿಕ್ಷಾ ಬೇಡಿ ಲಾಸ್ಟಕ್ಕ ನಾವು ಉಣದತಿ. ಹೌದ್ರಿಪ್ಪ. ಏನಿಲ್ಲತ್ತೀರ ಲಾಸ್ಟಕ್ ಉಳಿದಾರಲ್ಲ ಮತ್ ನಮ್ಗ. ಇನ್ನೊಂದು ಮಾತು ಸಿದ್ಧಲಿಂಗ ಕವಿ ಹೆಂಗ್ ಹೇಳ್ತಾನಪ್ಪ ಅಂತ ಕೇಳಿದ್ರ, ಹೆಂಗ್ ಹೇಳ್ತಾರ್ರಿ ಸರ? ದೇಶಕ್ಕಾಗಿ ದುಡ್ದವ್ರು ಮಹಾತ್ಮ ಗಾಂಧೀಜಿ ಹಂಗ ಯಾರಾಗುದಿಲ್ಲ. ದೇಶಕ್ಕಾಗಿ ದುಡ್ದವ್ರು ಮಹಾತ್ಮ ಗಾಂಧೀಜಿ ಹಂಗ ಯಾರಾಗುದಿಲ್ಲ. ಹೊರದೇಶಕ್ಕೆ ಹೋಗಿ ಪ್ರವಚನ ಹೇಳಿದವ್ರು ಸಿದ್ದೇಶ್ವರ ಸ್ವಾಮಿಗಳು ಹಂಗ ಯಾರಾಗುದಿಲ್ಲ. ಹೌದ್ರಿಪ್ಪ. ನಡೆದಾಡೋ ದೇವ್ರ ಅನ್ಸ್ಕೊಂಡ್ ಹೋದ್ರ. ಸಾಹಿತ್ಯ ಬರೆಯವ್ರೆಲ್ಲ ನಾಗೂರ ಲಕ್ಷ್ಮಣ್ ಹಂಗ ಯಾರು ಇಲ್ಲ ಅಂತ ಹೇಳ್ತಾರ ಅವ್ರು. ಈ ಮಾತು ಯಾಕೆ ಹೇಳ್ಬೇಕಾಗೈತಿ ಅಂತ ಕೇಳಿದ್ರ, ಯಾಕ್ರಿ ಸರ? ಮಗಳಾಗ ದೊಡ್ಡ ಕಲಾವಂತರ ಅದಾರ, ಅನುಭವದಸ್ತರ ಅದಾರ, ಬಾರಿ ಮಾತಾಡ್ತಾರ ಅಂತ ನಾವು ಹೇಳೋಣ. ಅವ್ರು ಏನೇನು ಮಾತಾಡ್ರು ಏನೇನಿಲ್ಲೋ ಅದು ಲಾಯಮಂಡ್ರಿಗೆ ಗೊತ್ತ. ಯಾಕಂದ್ರ ನಾವು ಒಂದ್ ಸ್ವಲ್ಪ ಹೋಗಿ ಮಕ್ಕೊಂದ್ರ ಸುದಕ್ಕೆ ಅವ್ರು ಹಚ್ಚಿಗಾಲ ಊಟ ಹೋಗೋದಾಗ ಕೂತಾರ ಅಲ್ಲಿ ಮುಂದೆ. ಹೌದ್ರಿಪ್ಪ. ಕೂತಾರಂದ್ರ ಅವ್ರು ಒಳಗ್ ತುಗುಡ್ಸಕತ್ತಾರ. ಅವ್ರಿಗೊಂದ್ ಸಿಂಗಲ್ ಚಾ ಕೊಡ್ರಿ ಮೊದಲು. ಕುಡ್ರಿ ಲೈಮಂಡ್ರ ಡಬಲ್. ಆ ಚಾ ಕೊಡ ತೆಪ್ಪಸ್ರಕಲ್ಲ ಅವ್ರಿಗೆ ಸುಣ್ಣ ತಂಬಾಕಾರ ಕೊಡ್ರಿ. ಸುಣ್ಣ ತಂಬಾಕ ತಿನ್ನಾಗಿಲ್ಲ ಅವರು ತುಗುಡ್ಸಕತ್ತಾರ. ಅದಕ್ಕೆ ಓರ್ ನೀವೊಂದ್ ಸ್ವಲ್ಪ ದಣಿಗೆ ಕಮ್ಮಿ ಮಾಡ್ರಿ, ಮತ್ ನಿಮ್ಗೆ ಕೊಡದಾಕತ್ತೆ. ಇಲ್ಲಾಕ ನೀನೇ ಎದ್ದು ಬಾಯ್ಲಿ. ಯಾಕಂತ ಕೇಳಿದ್ರೆ ಎರಡೂ ಮೇಲಿನ ಒಕ್ವಾದ ಬಾಳ ಚಂದ ನಡೆದವ. ಹೆಂಗ ನಡೆದವ್ರಿ ಸರ? ಆ ಒಂದು ಮಾತಿಲಿ ಏನು ಹೇಳುದೈತಿ ಅಂತ ಕೇಳಿದ್ರೆ, ಬೀರ್ ದೇವ್ರ ಜಾತ್ರೆ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಬೀರ್ ದೇವ್ರ ಬದಲು ಒಂದು ಸ್ವಲ್ಪ ಸ್ಟೋರಿ ಹೇಳುದೈತಿ. ಹೇಳುದೈತ್ರಿಪ್ಪ. ಆ ಬೀರ್ ದೇವ್ರ ಸೇವಾ ಮಾಳಿಗರಾಯ ಹೆಂಗ ಮಾಡ್ತಿದ್ದ ಅಂತ ಕೇಳಿದ್ರ, ಹೆಂಗ ಮಾಡ್ತಿದ್ರಿ ಅಪ್ಪ? ಕಾಕ ಏನ್ ಚಾಲು ಆಗೈತಿ ನಮಗಿಲ್ಲ? ನಮ್ದು ಸ್ವಲ್ಪ ಬಂದ್ ಮಾಡ್ತೀನಿ, ನಿಮ್ದು ಸ್ವಲ್ಪ ಹೆಚ್ಚು ಮಾಡ್ರಿ. ಹೆಂಗತ್ತರ ಇದು ಹೆಂಗಾಗೈತಿ ಗೊತ್ತೇನ? ಹಡೇಕ್ ಹಡಿತೀರತ್ತ ಏನೋ ಹಂಗಾಗೈತಿ ನಿಮ್ದು. ಚಂದ ಕುಂದ್ರಿ. ಜಗತಕ್ಕ ಜಾಹೀರಾಯ್ತು ಜಾಗೃತಿ ಪೂರ, ಅದಕ್ಕೆ ಅಂದಾರು ಹುಲ್ಜಂತಿ ಊರ. ಜಗತಕ್ಕ ಜಾಹೀರಾಯ್ತು ಜಾಗೃತಿ ಪೂರ, ಅದಕ್ಕೆ ಅಂದಾರು ಹುಲ್ಜಂತಿ ಊರ. ಮೊದಲಿಗಿತ್ತು ಜತ್ತಿ ನಾರ್ಯಾನ ಪೂರ, ದರಿವಳು ಹುಲ್ಜಂತಿ ಅಡಿವಪ್ಪ ಮುತ್ಯಾರ ಊರ. ಹೌದ್ರಿಪ್ಪ. ಹುಲ್ಜಂತ್ಯಾಗ ಒಂದು ವಿಶೇಷ ಸೂಚನೆ ಹೆಂಗೈತಿ ಅಂತ ಕೇಳಿದ್ರ, ಹೆಂಗಾದ್ರಿ ಸರ? ಹುಲ್ಜಂತ್ಯಾಗ ಇರುದು ಉಳ್ಯಾನ ಕಾಟಿ, ಮಾಳಿಗ್ರಾನ್ ಪಲ್ಲಕ್ಕಿ ಬಲಭಾಗದಾಗ ಇರುದು, ಕೋಟ್ಯಾನ ಕಾಟಿ ಎಡಭಾಗದಾಗ ಇರುದು, ಚೂಚಿ ಕಾಟಿ ಬಬ್ಬಲಿ ಒಣದಾಗ ಇರುದು, ಹೋಮದ ಕಾಟಿ ಚಿಂಚಲಿಯಾಗಿರುದು, ಕೀಲ ಕಾಟಿ ಕ್ವಾನೂರಾಗಿರುದು, ಸದರಗಟ್ಟಿ 700 ಬ್ಯಾಡರ್ ನನ್ನಪ್ಪ ಸಿದ್ಧ ಮಾಳಿಗ್ರಾಯ ಕಡದ ಕಟ್ಸಿದ್ದು ರುದ್ರಗಟ್ಟಿ ಅಂತ ಹೇಳ್ತಾರ. ರುದ್ರಗಟ್ಟಿ ಅಂತ ಹೇಳ್ತಾರಪ್ಪ. ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕಿನ 3 ಕಣ್ಣಿನ ಹುತ್ತಿ ಎಲ್ಲಿ ಐತಿ ಅನ್ನೋದು ಒಬ್ರಿಗೆ ಗೊತ್ತೈತಿ ದುಂಡಪ್ಪ, ಒಬ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ರಿ ಸರ, ನೀವು ತಿಳಿಸಿ ಹೇರ್ಲ. ಅದಕ್ಕೆ ಬೀಜ ಗುತ್ತಿ ಅಂತೇಳಿ ಕರೀತಾರ. ಬೀಜ ಗುತ್ತಿ ಬೈಲಾಗ ಬಣ್ಣಿಗೆ ಸಾವಿರ ಭಾಗ್ಯದ ಹಟ್ಟಿತ್ತು. ಬುಟ್ಟಾನ್ ಕೆರೆ ಮೇಲೆ ಕಂಚಿನ ಹೋದಂದಾಗ ಮರಿ ಹಟ್ಟಿತ್ತು. ಆ ಸಿದ್ಧ ಮಾಳಿಗರಾಯ ಹಾಲ್ಗೂಗೋ ಹೂಳ್ಗೂಗ ಹೊಡೆದು ಮರ್ಯಾನ ತಾಯಿದ ಮರಿಗಳು ಬಂದು ತಾಯಿನ ಕೂಡ್ತಾವ. ಹೂಡಕ್ ಮರಿಗಳು ಬಂದು ಮಾಳಿಗರಾಯನ ಕೈಕಾಲಿಗೆ ಹಾಯ್ತಾವ್. ಹೌದ್ರಿಪ್ಪ. ಹೊಟ್ಟಿ ನೋಡಿ ಕುರಿ ಮೇಯಿಸ್ತಾನ, ಬಾಯಿ ನೋಡಿ ಮರಿ ಮೇಯಿಸ್ತಾನ. ಹಟ್ಟಿದ ಮರಿಗಳು ಬೆಟ್ಟದಂಗ ಮಾಳಿಗರಾಗ ಮರಿಗಳು ಹರಕಿ ಕೊಡ್ತಾವ್. ಏನಂತ ಕೊಡ್ತಾವ್ರಿ ಸರ? ಇಟ್ಟೆಲ್ಲ ಮೂಕ್ ಪ್ರಾಣಿನ ಸಂರಕ್ಷಣೆ ಮಾಡಿದೆ ಅಂದ್ರೆ, ಯಪ್ಪ ಮಾಳಪ್ಪ ನಿನ್ನ ಪಲ್ಲಕ್ಕಿ ಪದಿವಾಗಲಿ, ನೆಲ್ಲಕ್ಕಿ ಬಾಣ ಆಗಲಿ, ಮಾಯ ಮೂರ್ತಪ್ಪ ಆಗಲಿ, ಒಡ್ಡಿ ವಾಲ್ಗಾಗಲಿ, ಕಂಚಿನ ಕೈತಾಳಾಗಲಿ, ಸಾಲು ಸತ್ತಿಗಾಗಲಿ, ಮೇಲ್ ಕಳ್ಸಾಗಲಿ, ಓದ ಪಲ್ಲಕ್ಕಿ ಆಗಲಿ, ಮಳ್ಳಿ ದಂಡ್ಯಾಗ ಕೂತ ಮದಿಮಗಾಗಿ ಮರದ ಹೋಗ ಮಾಳಪ್ಪ ಅಂತೇಳಿ ಮಾಳಿಗರಾಗ ಮರಿಗಳು ಹರಕಿ ಕೊಟ್ಟವ. ಏನೋ ಊಡಕ್ ಮರಿಗೋಳ. ನನ್ನ ಅಪ್ಪ ಸಿದ್ಧ ಮಾಳಿಗರ ಏನ್ ಮಾಡ್ಯಾನ ಅಂತ ಕೇಳಿದ್ರೆ, ಪಲ್ಲಕ್ಕಿಯಾಗ ಕೂತ ಪದವಿ ಪಡ್ದಾನ. 1 ಅಂದ 2 ಹೆಂಡ್ರ ಆಗ್ಯಾನ, 4 ಮಕ್ಕಳ ಹಡ್ದಾನ. ಹೌದ್ರಿಪ್ಪ. ಈಗ ಹೆಂಗ ಮಾಳಿಗರಾಗ ಹೆಂಗೆಲ್ಲ ಪದವಿ ಪಡ್ದಾನಲ್ಲ, ಹಂಗ ಬೀರ್ ದೇವ್ರ ಪಲ್ಲಕ್ಕಿಯಾಗ ಕುಂಡ್ರಬೇಕಾದ್ರೆ ಯಾರು ಹರಕಿ ಕೊಟ್ಟಾರ? ಯಾರು ಕೊಟ್ಟಾರ್ರಿ ಸರ? ಬೀರ್ ದೇವ್ರ ಮದುವೆಯಾಗಿ ಅವು ಮಕ್ಕಳ ಹಡಿಬೇಕಾದ್ರೆ ಅವ್ಗೆ ಯಾರು ಆಶೀರ್ವಾದ ಮಾಡ್ಯಾರ ಅಂತಕ್ಕಂಥದ್ದು ಸರಜೋಡಿ ಕಲಾವಂತರು ಹೇಳುದತಿ. ಯಾಕೆ ಮಾತು ಹೇಳ್ಬೇಕಾಗೈತಿ ಅಂತ ಕೇಳಿದ್ರೆ, ಅವ್ರ ಬಾಯಿಲೆ ಏನು ಹಿತ್ತು ನೋಡಿ ಬರ್ತೈತಿ ಅನ್ನೋದು ನೋಡ್ಬೇಕಾಗೈತಿ. ಹೌದ್ರಿ, ದೊಡ್ಡ ಗುರುಗಳ ಬಾಯಿಲೆ. ಆ ಬನೋಟಿ ಮ್ಯಾಲ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿ ಸರ? ದುರುಡ್ಯಾಗಿನ ರೊಟ್ಟಿ ಇದ್ದಂಗ, ಕಲ್ಲಾಗಿನ ಹಸಿ ಕಾರ್ ಇದ್ದಂಗ. ಆ ಪ್ರತಿಯೊಂದು ಕಾರ್ಯಕ್ರಮ ಆಸಂಗಿ ಒಳಗಿದ್ರ ಅಂದ್ರೆ ನಾವು ಇರೋರ ಇಲ್ಲಿ. ಹೌದ್ರಿಪ್ಪ. ಇವತ್ತು ಲಕ್ಕವನ್ ಜಾತ್ರೆ ಮಾಡ್ರಿ, ಜ್ಯೋತಿಬಾನ್ ಜಾತ್ರೆ ಮಾಡ್ರಿ, ಎಲ್ಲಿ ಬೇಕಾದಲ್ಲಿ ಜಾತ್ರೆ ಮಾಡ್ರಿ, ಸುದಕ ಬನೋಟಿ ಅವ್ರು ಇದ್ದವ್ರಣ. ಹೌದ್ರಿಪ್ಪ. ಆ ಇದ್ದೂರನ್ ಮ್ಯಾಲ ಅಂದ್ರೆ ಈ ಸದ್ದ ಬಿದ್ದು ಗೋಡಿ ಸಮಾನ ದೊಡ್ಡ ಮ್ಯಾಲ ಬಂದತಿ ಅಂದ್ರೆ ಅವ್ರು ಶೀಟ್ ಹಾಕೊಂಡ್ ಬಂದಾರ.
ಹಾ ಹಾ ಆ ಮೈಸೂರು ಪಾಕ ಗುಲಾಬ್ ಜಾಂಬ ಏನೇನು ಬೇಡ್ತಿಲ್ಲ ಅದನ್ನ ತಿನ್ಸವ್ರ ಅದಾರ. ಹೌದ್. ಆ ಒಂದು ಮಾತು ಹೆಂಗ್ ಹೇಳುದೈತಿ ಅಂತ ಕೇಳಿದ್ರ, ಹೆಂಗ್ ಹೇಳೋದದ್ರಿ ಸರ? ಹೆಣ್ಣ ಹಡಿಯಲಿ ಬೇಡ, ಎರವರ್ಗಿ ಕೊಡಬೇಡ, ಹೆಣ್ಣ ಮಗಳು ಹೋಗಾಗ ಅಳಬೇಡ, ನನ್ನವ್ವ ಸಿಟ್ಟಾಗಿ ಶಿವನಿಗೆ ಬೇಯ್ಬೇಡ, ಚೆಟ್ಟಾಗಿ ಶಿವನಿಗೆ ಬೈಬೇಡ, ಸಿಟ್ಟಾಗಿ ಶಿವನಿಗೆ ಬೇಯ್ಬೇಡ, ನನ್ನವ್ವ ಬಂದೊಮ್ಮೆ ಭೇಟಿ ಕೊಡ್ತಾನತ್ ನೋಡ್ರಿ ಶಿವ. ಹಾ ಆ ಗಂಡಸರಿಗೆ ಯಾರು ಕೊಡ್ತಾರತಿ? ಯಾರು ಕೊಡ್ತಾರಪ್ಪ? ಕುಡ್ದು ಅಡಿಗೆ ಮಾಡಕತ್ರ ಚೆಂಡಿನ ಮೇಲೆ ಕೈ ಕೊಟ್ಟು ತೆಳಗ ಉಗಿಸಿ ಕೊಡ್ತಾರ. ಹಾ ಏನ್ ಇಲ್ಲತ್ತೀರ? ಕರೇನ್ರಲ್ಲ. ಆ ಕೂಡಿರಿ ಅಕ್ಕನ ಬಳಗ ಕೈ ಮುಗಿದ ಹೇಳುವೆ ನಿಮಗ, ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವ ನಿಮಗ, ಕೂಡಿರಿ ಅಕ್ಕನ ಬಳಗ ಕೈ ಮುಗಿದ ಹೇಳುವ ನಿಮಗ, ಗರ್ತ್ಯಾಗಿ ಬಾಳರೆವ ನಿಮ್ಮ ಗಂಡನ ಮನಿ ಒಳಗ, ಹಾ ಹಾ ಬಾಗಿ ನಡೀರವ ಭಾವ ಮೈದಾನಾಗ, ಮೆಚ್ಚಿ ನಡೀರವ ಹುಚ್ಚ ಗಂಡಾಗ, ಕರ್ಮ ಬಂದರ ತುಳಿಕಾಲಾಗ, ಧರ್ಮದ ಬುತ್ತಿ ಹಿಡಿಬಗಲಾಗ, ಹಿಡಿಬಗಲಾಗ, ತೌರೂರಿನ ಜೇಂಡ ಹಚ್ಚಿರಿ ಜಗದಾಗ ಅಂತ ಹೇಳಿದ್ದಾವ್. ಹೌದ್ರಿಪ್ಪ. ಆ ತೌರೂರಿನ ಜೇಂಡ ಎಲ್ಲಿ ಐತಿ ಸಿಗೋಡ್ರ ಒಬ್ರ ಹೇಳ್ರಿ ನೋಡುನು. ನಮ್ಮ ಅವ್ವಗಳು ಹೇಳ್ತಾರ, ಅವರು ಹೇಳ್ತಾರ ಕರ್ಲ, ಹಂಗ ಹೇಳಂಗ ಕೈಯಾಗ ಮೈ ಕೊಡ್ತಾರ ಅವ್ರು. ನಮ್ಮ ಆಯೋ ಬಗ್ಗೆ ತುಗುಡ್ಸಾಕತ್ತಾಳು. ಇಲ್ಲ, ಆಕಿ ವಿಚಾರ ಮಾಡಕತ್ತಾಳ, ತುಗುಡ್ಸಕತ್ತಲ್ಲ, ಅದ್ರ ನಿನಗ ಹಂಗ ಕಾಣಾಕ್ತೈತಿ. ವಿಚಾರ ಮಾಡಕತ್ತಾರನ್ರಿ? ಆ ತೌರೂರಿನ ಜೇಂಡ ಎಲ್ಲಿ ಐತಿ ಅಂತ ಕೇಳಿದ್ರೆ ಒಬ್ರಿಗೆ ಗೊತ್ತೈತಿ ದುಂಡಪ್ಪ, ಒಬ್ರಿಗೆ ಗೊತ್ತಿಲ್ಲ. ನೀವು ತಿಳಿಸಿ ಹೇಳಿ ಸರ ನಮ್ಮ ಅವ್ವಗಳಿಗೆ. ಆಯ್ ತುಗುಡ್ಸಕತ್ತಾಳ ಅಂದ್ಲ, ಆಯ್ ಹೇಳ್ಬೇಕತ್ತಾಳ, ಆಕಿಗೆ ಆಯ್ಗೆ ನಾಚಿಕ್ ಬರಾಕತ್ತೈತಿ, ತುಗುಡ್ಸಕತ್ತಿಲ್ಲ. ಬ್ಯಾಡ ರೀ ಅವ್ವ. ಆ ತೌರೂರಿನ ಜೇಂಡ ಎಲ್ಲಿ ಐತಿ ಅಂತ ಕೇಳಿದ್ರ, ಎಲ್ಲಿ ಐತ್ರಿ ಸರ? ಆಯ್ ತೆಲ್ ತುಂಬ ಏನು ಸೆರಗ ಹೊಚ್ಕೊಂಡ್ ಕೂತಾಳ ನೋಡು. ಹಾ ಹಾ ಆ ತವ್ರ ಮನಿ ತಕ ಅವ್ರದ್ದು ಕೀರ್ತಿ ಹೋಗೈತಿ ಅತ್ತ. ಏನು ಸೆರಗ ಹೊತ್ಕೊಂಡವ್ರದ? ಅದ ಸೆರಗ ಸ್ವಂಟಕ್ ತಗೊಂಡ್ ಏನ್ ನೀವು ಸ್ವಂಟಕ್ ತುರ್ಕೊಂಡ್ ಏನ್ ಕೂತಾರಲ್ಲ, ಹಾ ಆ ಸಸ್ತಾರ ಹೆಸರು ಆತಿಗೆ ಗೊತ್ತಿಲ್ಲತ್ತ. ಹೌದ್. ಅದ ನಿಮ್ದು ಏನು ತಪ್ಪಿಲ್ಲ. ಇಲ್ಲ, ಅವ್ರು ಹೊಚ್ಕೋತಾರ ಬಿಡ್ರಿ ಪಾಪ, ಅವ್ರಿಗೆ ನಾವು ಕೈ ಮಾಡಿ ಹೇಳಕತ್ತಾರಿ. ಆ ನಿಮ್ದು ಏನು ತಪ್ಪಿಲ್ಲ. ಹೋಗ್ರಿ, ಕಾಲ ಅಂತದೈತಿ, ಕಂಪ್ಯೂಟರ್ ಕಾಲ ಐತಿ. ಹೌದ್ರಿಪ್ಪ. ಆ ಮನಿ ಒಳಗೆ ನಮ್ಮ ಅವ್ವ ದೊಡ್ಡ ಸೀರೆ ಉಡ್ತಾಳ, ಹಣ್ಣು ತುಂಬ ಕುಂಕುಮ ಹಚ್ತಾಳ, ಕೈಯಾಗ ಹಸಿರು ಬಳಿ ಉಡ್ತಾಳ, ಮನ್ಯಾಗ ಏಂತಿ ಒಂದು ಹೂಡು ನಾನು ಹಂಗ ಪದ್ಧತಿ ಮಾಡಿ ಅಂತ ನನಗೊಂದು ಕಿವಿ ಮುಡಿ ಕೊಡ್ತಾಳ. ಹೌದ್ರಿಪ್ಪ. ಇಟ್ಕೋತಾರ ಇಟ್ಕೊಲ್ಲ ಅದ್ರ ಬಿಡ, ಆಧಾರ್ ಕಾರ್ಡ್ ನನ್ನ ಕೈಯಾಗ ಐತೈತಲ್ಲ ಬಯಸ್ಗೆ ಐತ್ಲ. ಬಸ್ ಸಿದ್ದರಾಮಯ್ಯ ಫ್ರೀ ಮಾಡಿ ಈಗ ಅಂತ ಕಂಪ್ಯೂಟರ್ ಕಾಲ್ ಬಂದತ್ತ ನಂಗೆ ಇರಬೇಕಾಗೈತಿ. ಹಾ ಹಾ ಅದೇನು ತಪ್ಪಿಲ್ಲ. ತಪ್ಪಿಲ್ಲಪ್ಪ. ನಿಮಗೆ ಯಾಕೆ ಮಾತು ಹೇಳ್ಬೇಕಾಗೈತಿ ಅಂತ ಕೇಳಿದ್ರ, ಯಾಕ್ರಿ ಸರ? ಗಂಡನ ಮೇಲೆ ಪ್ರೀತಿ ಪ್ರೇಮ ಎಲ್ಲ ನಿಮ್ಮಲ್ಲಿ ಇರ್ಬೇಕಾಗಿತ್ತು. ನಾ ಗಂಡನ ಆಯುಷ್ಯ ಮುಂದೆ ಹೋಗ್ಬೇಕಾಗಿತ್ತು ಅಂದ್ರೆ ತೆಲ್ ತುಂಬ ಸೆರಗ ಹೊರಬೇಕು, ಹಣ್ಣು ತುಂಬ ಕುಂಕುಮ ಹಚ್ಬೇಕು. ದ್ವಾಡದ ಸಾಣದಲ್ಲ, ದ್ವಾಡದ ಇಲ್ಲ ಎಂತಾದ್ರ ಹಚ್ಚಲಿ. ಹಾ ಈ ಮಾತು ನಿನಗೆ ಯಾಕೆ ಹೇಳೋದೈತೆ ಅಂತ ಕೇಳಿದ್ರೆ, ನಾ ಅವಸರ ಮಾಡಬೇಡ ದೊಡ್ಡಪ್ಪ. ಹೌದ್ರಿ ಸರ. ಅವಸರ ಮಾಡಿದಂದ್ರೆ ಇದೇ ಅರ್ಜುನ ಒಂಥರ ಭೂತಾಳ ಒಂಥರ ಹಾಡ್ತಿದ್ರಲ್ಲ ಹಂಗಾಗತ್ತೈತಿ. ಇರ್ಲಿ, ದೊಡ್ಡ ಮೇಳ ಐತಿ. ಏನ್ ಕೈ ಮಾಡಾಕ್ತಾರೆ? ಆ ಕಡೆ ಆ ಕಡೆ ಮತ್ತೆ ಕಾಡಿ ಮಾಡಾಕತ್ರಿ, ಇಲ್ಲಿ ಯಾರು ಇಲ್ಲ. ಮತ್ ನಮ್ಗೇನ್ ನಾ ಇಲ್ಲಿ ಬ್ಯಾಡತ್ತಾರೆ ಆಂಬಲತ್ ಮಾಡಿ. ಹಾ ಬರ್ಲಿ. ಯಾಕೆ ಮಾತು ಹೇಳ್ಬೇಕಾಗೈತಿ ಅಂತ ಕೇಳಿದ್ರ, ಯಾಕ್ರಿ ಸರ? ಅನುಭವದ ಮಾತು ಹೇಳ್ಬೇಕಾಗಿತ್ತು. ಅವ್ ಏನ್ ಹೇಳ್ಯಾನ, ಎಲ್ಲರಲ್ಲಿ ಅನುಭವದ ಮಾತೊಂದು ಕಂಡಿ ಅಂತ ಹೇಳ್ಯಾನಲ್ಲ. ಹಾ ಹಾ ಇವತ್ತಿನ ಆಸಂಗಿಗೆ ಬಂದ ನಾವು ಹಾಡಿದಕ್ಕೂ ಮಾಡಿದಕ್ಕೂ ನೀವು ರೊಕ್ಕ ಕೊಟ್ಟಿದ್ದಕ್ಕೂ ಸ್ವಾರ್ಥ ಆಗ್ಬೇಕಾದ್ರೆ ಅನುಭವದ ಮಾತು ಹೇಳ್ಬೇಕಾಗೈತಿ. ಹೇಳ್ಬೇಕಾಗಿದ್ರಿ ಸರ. ಅದ್ರ ಸಲುವಾಗಿ ಅವ್ ಏನ್ ಹೇಳ್ಯಾನಪ್ಪ ಅಂತ ಕೇಳಿದ್ರ, ಕೂಡಿರಿ ಅಕ್ಕನ ಬಳಗ ಕೈ ಮುಗಿದ ಹೇಳುವ ನಿಮ್ಗ, ಗರ್ತ್ಯಾಗಿ ಬಾಳರೆವ ನಿಮ್ಮ ಗಂಡನ ಮನಿ ಒಳಗ, ಹಾ ಹಾ ಬಾಗಿ ನಡೀರವ ಭಾವ ಮೈದಾನಾಗ, ಮೆಚ್ಚಿ ನಡೀರವ ಹುಚ್ಚ ಗಂಡಾಗ, ಕರ್ಮ ಬಂದರ ತುಳಿಕಾಲಾಗ, ಧರ್ಮದ ಬುತ್ತಿ ಹಿಡಿಬಗಲಾಗ, ಹೌದ್ರಿಪ್ಪ. ತೌರೂರಿನ ಜೇಂಡ ಹಚ್ಚಿರಿ ಜಗದಾಗ, ಆಡಿರಿ ಅಣ್ಣನ ಅಂಗಾಳದಾಗ, ಕೂಡಿ ಉಂಡಿರಿ ಉಣು ಗಂಗಾಳದಾಗ, ಹಾ ತಾಯಿ ತಂದೆ ತೀರಿದ ಮೇಲೆ ಮುನಿಗಿರವ ಕಣ್ಣೀರಾಗ ಅಂತ ಹೇಳ ನಾವು. ಹೌದ್ರಿಪ್ಪ. ಈ ಮಾತು ಯಾಕೆ ಹೇಳ್ಬೇಕಾಗೈತಿ ಅಂತ ಕೇಳಿದ್ರೆ, ದುಂಡ ಯಾಕ್ರಿ ಸರ? 6 ವರ್ಷದಕ್ಕೆ ತಂಗಿದ್ದಳು, 12 ವರ್ಷ ನಾವು ಅನ್ನಿದ್ದ. ಹಾ ಆ ತಾಯಿ ತಂದೆ ತೀರಿ ಹೋದ್ರ ಸುದೇಕ ಅವ್ರು ಹೆಂಗ ಆಡ್ತಾರಪ್ಪ ಅಂದ್ರೆ, ಅಂಗಳದಾಗ ಆಡುವಾಗ ಮಾತು ಹೇಳ್ತಿದ್ರತ್ತ. ಏನ್ ಹೇಳ್ತೀರಿ? ತಾಯಿ ತಂದೆ ತೀರಿದ ಮೇಲೆ ಮುನಿಗಿರವ ಕಣ್ಣೀರಾಗತ್ತೆ. ಈ ಮಾತು ಯಾಕೆ ಹೇಳ್ಯಾರಪ್ಪ ಅಂತ ಕೇಳಿದ್ರ, ಯಾಕೆ ಹೇಳ್ಯಾರಿ ಸರ? ಆ ಹುಟ್ಟಿದ ಮನಿ ಬಿಟ್ಟು ಕೊಟ್ಟ ಮನಿಗೆ ಹೋದ್ರ ಸುದೇಕ ಅಣ್ಣನಲ್ಲಿ ಒಂದು ಅಭಿಪ್ರಾಯ ಇತ್ತು. ಏನಂತ? ತಾಯಿ ತಂದೆ ಎಲ್ಲ ತೀರಿ ಹೋದ್ರ ಸುದೇಕ ತಾಯಿ ಸ್ವರೂಪದಲ್ಲಿ ಇರ್ತಕ್ಕಂಥ ತಂಗಿ ಅದಾಳ. ಹಾ ಹಾ ಇವತ್ತ ತಂಗಿನ ನಾ ಬಿಟ್ನಿ ಅಂದ್ರ ಏನಾಕೈತ್ರಿ? ತಂಗಿ ಪರಿಸ್ಥಿತಿ ನಾಯಿಗೆ ಬೇಡಾಗಿ ಹೋಗತ್ತಿ. ಹಾ ಆ ತಾಯಿ ಹಂಗ ಬಟ್ಲಾಗಿ ಎಣ್ಣೆ ತಗೊಂಡ್ ನೆತ್ತಿಗೆ ಉಣಿಸಿ ಕೈಯಾಗ ಹಣಿಗೆ ತಗೊಂಡ್ ತಲೆ ಹಿಕ್ಕಿ ಹೆಂಗ ಸಾಲಿಗೆ ಕಳಿಸ್ತಿದ್ದಲ್ಲ. ಹಾ ಆ ತಾಯಿ ತೀರಿದ್ರು ಸುದೇಕ ತಂಗಿಗೆ ಗೊತ್ತಿಲ್ಲದಂಗ ಮಾಡಿದ್ದೇವ. ಏನ್ರಿ? ಅಣ್ಣ ಎಲ್ಲ ಪ್ರೀತಿ ಪ್ರೇಮ ಸಾಕಿ ಸಲಿವಟ್ಟೆಲ್ಲ ಸಂರಕ್ಷಣೆ ಮಾಡಿ ಇಟ್ಟೆಲ್ಲ ಮಾಡಿದ್ರು ಸುದೇಕ. ಏನಾತ್ರಿಪ್ಪ? ಒಳ್ಳೆ ಮಣಿತನ ನೋಡಿ ಆಕಿಗೆ ಒಂದು ಊರಿಗೆ ಬನೋಟೆ ಅಂತ ಹೆಣ್ಣು ಮಗಳ ಆಸಂಗಿ ಅಂತ ಊರಿಗೆ ಕೊಟ್ರು ಸುದೇಕ.
ಹಾ ಹಾ ವಯಸ್ಸಿಗೆ ಬಂದಿಂದ ಕೊಟ್ರೆ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿ ಸರ ಬೇಕು ಬೇಡದೆಲ್ಲ ಕೊಟ್ಟು ಕಳಿಸಿದ ಆಸಂಗಿ ಗ್ರಾಮದ ಗುರು ಹಿರಿಯರಿಗೊಂದು ಹೇಳುದು ಮಾತು ಏನೈತಿ ಅಂತ ಕೇಳಿದ್ರ ಏನೈತ್ರಿ ಸರ ಈ ಕಷ್ಟ ಯಾರಿಗೆ ಗೊತ್ತಾಕತ್ತೆ ಅಂತ ಕೇಳಿದ್ರ ದುಂಡಪ್ಪ ಕುತ್ತವ್ರಿಗೆಲ್ಲ ಗೊತ್ತಾಗಂಗಿಲ್ಲ ತಾಯಿ ತಂದೆ ತೀರಿರ್ತಾರಲ್ಲ ತವ್ರ ಮನೆಗೆ ಹೋದಾಗ ಅವ್ರಿಗೆ ಪರಿಸ್ಥಿತಿ ಅಣ್ಣನ ಹೆಂಡ್ರು ಅಣ್ಣನ ಮಕ್ಕಳು ನಿಂತ್ಯದ ಮಾತಾಡಿರ್ತಾರಲ್ಲ ಹಾ ಅವ್ರಿಗೆ ಗಟ್ಟ ಗೊತ್ತಾಗ್ತತಿ ಹೌದ್ರಿಪ್ಪ ಏನೋ ತಾಯಿ ತಂದೆ ತೀರಿದ್ರಂದ್ರೆ ಈ ಆಸಂಗಿ ಗ್ರಾಮದ ಗುರು ಹಿರಿಯರಿಗೆ ಕೈ ಮುಗಿದು ಹೇಳುವ ಒಂದು ಮಾತು ಏನೈತಿ ಅಂತ ಕೇಳಿದ್ರ ಏನ್ರಿ ಸರ ತಾಯಿ ತಂದೆ ತೀರಿದ್ರೆ ಅಂದ್ರೆ ಬೀರ ದೇವ್ರ ಜಾತ್ರೆಗೆ ಬರ್ಬೇಕಂತ ಹೆಣ್ಣು ಮಗಳು ಎಟ್ಟು ಹಂಬಲ ಇಟ್ಟಿರ್ತಾಳಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಬೀರಪ್ಪನ ಜಾತ್ರೆ ಈ ಆಯ್ತಾರ ಐತಿ 8ನೇ ತಾರೀಕು ಐತಿ ಹಾ ಹಿಂದ್ 8 ದಿನ ವಿಚಾರ ಮಾಡ್ತಿರ್ತಾಳ ಆಕಿ ಹೆಣ್ಣು ಮಗಳ ಏನಂತ ಈ ಒಳಗ ಆಸಂಗಿ ಒಳಗ ಬೀರಪ್ಪನ ಜಾತ್ರೆ ಐತಿ ನಮ್ಮ ತಾಯಿ ತಂದೆ ಇರ್ತಿದ್ರು ನಾನು ಕರ್ಯಾಕ ಕಳಿಸ್ತಿದ್ರು ನನ್ನ ತಾಯಿ ತಂದೆ ತೀರ್ಯಾರ ನಮ್ಮ ಅವ್ವ ಅಪ್ಪ ಹೋಗ್ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಅಣ್ಣ ಕರಿಲಾಕ ಬರ್ತಾನೋ ಅಥವಾ ಇಲ್ಲೋ ಏನೋ ತಂಗಿ ವಿಚಾರ ಮಾಡ್ತಾ ಇದನ ಮನೆಯೊಳಗೆ ಕೂತ್ ಗಂಡನ ಮನ್ಯಾಗ ಕೂತ್ ವಿಚಾರ ಮಾಡ್ತಿರ್ತಾಳ ಹಾ ಹಾ ಹೆಂಗ ದಿವ್ಸಕ್ಕೆ ಬರ್ತದ ನೋಡು ಹಾ ಮುಂದೆ ಒಂದು 3-4 ದಿವಸ ಇರ್ಲಾಕಾಗಲಿ ಹಿಂದ್ ಬರ್ತಾನ ನಮ್ಮ ಅಣ್ಣ ನಾಳೆ ಬರ್ತಾನ ನಾನು ಏನೋ ಸಂಸಾರದಾಗ ಯಾಕಪ್ಪ ಅಂತ ಕೇಳಿದ್ರೆ ಕಬ್ಬಿನ ಸೀಜನ್ ಚಾಲು ಆಗೈತಿ ಹೌದ್ರಿಪ್ಪ ಹೋಗ್ಬೇಕು ಕಬ್ಬಿನ ಸೀಜನ್ದಾಗ ಸಿಕ್ಕಿ ಎಲ್ಲಾರು ಮರ್ತಿದ್ದಾನ ಬರೋದಾಗ್ಲಿ ಕಟ್ಟೋತ್ ನಮ್ಮ ಅಣ್ಣ ಫೋನ್ ಹಚ್ಚಾರ ಹೇಳ್ತಾನ ಆಸಂಗಿ ಬೀರಪ್ಪನ ಜಾತ್ರೆಗೆ ಹೋಗ್ಬೇಕಂತೇಳಿ ಅಭಿಪ್ರಾಯ ಹೆಣ್ಣು ಮಗಳು ಇಟ್ಕೊಂಡು ಕೂತಿದ್ಲು ಹೌದ್ರಿಪ್ಪ ಇಟ್ಟೆಲ್ಲ ಮಾಡಿದ್ರು ಸುದೇಕ ಅಣ್ಣ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಕರೀಲಿಲ್ಲ ಏನೋ ತಂಗಿನ ಕರಿಲಿಲ್ಲ ಅಣ್ಣ ಕರೀಲಿಲ್ಲ ಹಾ ಕರೀಲ್ಕಾಗಣ ತಂಗಿ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರ ಏನ್ ಮಾಡ್ತಾರಿ ಸರ ಮನಿ ಒಳಗೆ ಜಳಕ ಮಾಡಿ ಹಾ ಆಯ್ತಾರ ಬೀರಪ್ಪನ ಜಾತ್ರೆ ಐತಿ ಅಂದ್ರೆ ಶನಿವಾರ ದಿವಸ ಮನಿ ಒಳಗೆ ಜಳಕ ಮಾಡಿ ಉಗ್ಯಾನ ಬುಟ್ಟಿ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗುವಾಗ ಏನ್ ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಕಲ್ಲು ಪಡಿ ಹೊರಿಸಿದಂಗ ವಜ್ಜೆ ಆಗಿತ್ತು ಹಾ ನಾವು ಒಗ್ಯಾನ ಬಿಟ್ಟೆ ತವ್ರ ಮನೆ ಕಡೆ ಯಾವಾಗ ಬರಾಕತ್ತಾಳು ಇಲ್ಲ ನೋಡ್ತಿದ್ರು ಹಾ ಹಾ ಇಟ್ಟು ಎಲ್ಲ ಮಾಡಿದ್ರು ನೋಡ್ಲಿಕ್ಕೆ ಉಗ್ಯಾನ ಎಲ್ಲ ಹೊಕ್ಕೊಂಡು ಬಂದು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ದರ ಇಲ್ಲೇ ಒಂದು ಮನೆ ಮುಂದೆ ಗೂಟಕ ಗಳಕ ಅರಿವಿ ಒಣಾಕ್ತಿದ್ಳು ಹಾ ನಾಳಿಗೆ ಕೂಡ ಜಾತ್ರೆ ಐತಿ ಯಾರು ಬರ್ತಾರ ಇಲ್ಲ ಅಂತೇಳಿ ಮನಿ ಮ್ಯಾಳಿಗೆ ಮೇಲೆ ಏರಿ ಮನಿ ಕಡೆ ನೋಡ್ತಿದ್ರು ಹುಬ್ಬಗೆ ಹೆಚ್ಚೆ ಯಾರು ಕಾಣ್ಲಿಲ್ಲ ತವ್ರ ಮನೆ ಅವ್ರ ಆಯ್ತಾರ ಬೀರಪ್ಪನ ಜಾತ್ರೆ ಐತಾರ ಶನಿವಾರ ದಿವಸ ಹೆಣ್ಣು ಮಗಳು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ರಿ ಸರ ಇವತ್ತಿಗೆ ನಂದು ತವ್ರ ಮನಿ ಋಣ ಕಡ್ದತ್ತೇಳಿ ಕೌಂದಿತೇನೆ ಮೋತಿ ಮೇಲೆ ಹೊಚ್ಕೊಂಡು ಅಳ್ತಿದ್ವ ತಕ್ಕಿ ಹಾ ಕಣ್ಣೀರಾಗ ಕೌಂದಿ ತೋದಿತ್ತ ದುಂಡಪ್ಪ ಏನೋ ತಂಗಿ ಅಳದ್ ನೋಡಿ ಅಳುದು ನೋಡಿ ಹಾ ಹಾ ನಮಗ ಗುರು ಹಿರಿಯರಿಗೆ ಆಸಂಗಿ ಗ್ರಾಮದ ಗುರು ಹಿರಿಯರಿಗೆ ಹೇಳುದು ಏನೈತೆ ಅಂತ ಕೇಳಿದ್ರ ಏನೈತ್ರಿ ಸರ ತಾಯಿ ತಂದೆ ತೀರಿ ಹೋಗದ್ರೇನ ಇದ್ರೇನ ಹೆಣ್ಣು ಮಕ್ಕಳನ್ನ ತವ್ರ ಮನೆಗೆ ಕರ್ಕೊಂಡ್ ಬಂದ ಹಾ ಹಾ ನೀವೇನು ಅಡವ್ಯಾಗಿಂದ ಹೊಲ ಕೊಡಬೇಡ್ರಿ ಊರಾಗಿನ ಮನಿ ಕೊಡಬೇಡ್ರಿ ಕಿಶಾಗಿನ ರೊಕ್ಕ ಕೊಡಬೇಡ್ರಿ ಬೆಳ್ಳಿ ಬಂಗಾರ ಕೊಡಬೇಡ್ರಿ ಸೀರೆ ಜಂಪರ ಕೊಡಬೇಡ್ರಿ ಬೀರಪ್ಪನ ಜಾತ್ರೆಗೆ 2 ಸೇರ್ ಪಳಾರು ಕೊಡಬೇಡ್ರಿ ಹಾ ಹಾ ಮನಿ ಮಾಟ ಹೋಗಿ ಕರ್ಕೊಂಡು ಬಂದು ಬಾ ತಂಗಿ ಅಂತೇಳಿ ಒಂದು ಚರಿಗೆ ನೀರು ಕೊಟ್ರಿ ಅಂದ್ರೆ ಪೂರ್ವ ಜನ್ಮಕ್ಕೆ ಪುಣ್ಯ ಸಿಗ್ತತೆ ಸತ್ತು ಹೋದವ್ರ ಶಾಂತಿ ಮನಸ್ಸಿಗೆ ಶಾಂತಿ ಸುಖ ಸಿಗ್ತತೆ ಅಂತೇಳಿ ನಮ್ದೊಂದು ಏನಂತೆ ಐತಿ ಹೌದ್ರಿಪ್ಪ ಈ ಮಾತು ಕರೆಕ್ಟ್ ಇತ್ತಂದ್ರೆ ಕೂತಾರವಾಗ ಹೊಡ್ರಿ ಚಪ್ಪಳಿಗೆ ಬೇಡ್ರಿ ಇದು ಮಾತು ತಪ್ಪಿತ್ತಂದ್ರೆ ಬನೋಟಿ ನನ್ನ ಹಾಟ ಸುಳ್ಳು ಹೇಳಕತ್ತೆ ಅಂತೇಳಿ 2 ಚಪ್ಪಲಿ ಹೊಡ್ರಿ ಏನು ಶಿಟ್ಟಿಲ್ಲ ನಮ್ಮ ಅವ್ವಾಗ ತಾಳಿ ಕೊಟ್ರಿ ಈ ಮಾತನ್ನ ಯಾಕೆ ಹೇಳ್ದತ್ರ ಇದಕ್ಕಿಂತ ಹೆಚ್ಚಿನ ಮಾತು ಹೇಳೋದಾನ್ರಿ ಅವ್ ಮಾಸ್ತರ್ ಹೇಳ್ತಾರ್ರಿ ಸರ ನಮ್ಮ ಮುಂದಿನ ಸಂಧಿಗೆ ನಮ್ಮ ದೊಡ್ಡ ಮಾಸ್ತರ ಇದಕ್ಕಿಂತ ಭಾಳ ಹೆಚ್ಚಿನ ಮಾತು ಹೇಳೋದನ ಏನು ಭಾಳ ಮಾತಾಡ್ಲಾರ್ದ ಹಾ ಹಾ ಇಸೆ ಬಂದು ಎಲ್ಲಿಗೆ ನಿಂತೈತಿ ಅಂತ ಕೇಳಿದ್ರೆ ಏನು ಕೂಡಿ ಇದ್ದಿದ್ದ ಶ್ರೇಷ್ಠೋ ಏನು ಬ್ಯಾರಿ ಇದ್ದಿದ್ದ ಶ್ರೇಷ್ಠೋ ಮಾಸ್ತರ್ ಪಾಲ ಹಿಡ್ದಾರ್ರಿ ನಾ ಅಲ್ಲಿ ಬಂದು ಕೂತಾಗಿದ್ದನ್ನ ಇಟ್ಟಾರ ಹೆಂಗೆ ಮಾತಾಡ್ತಾರ ಅಂತೇಳಿ ಯಾರ್ಯಾರು ಮಾತಾಡಕತ್ತಿದ್ರು ಅವ್ರು ಹಿರಿಯಾರ ದುಡ್ಡಪ್ಪ ನಿನ್ನ ಕೇಳಕತ್ತಿದ್ರು ಅದನ್ನ ಅವ್ರಿಗೆ ಗೊತ್ತಿಲ್ಲ ಅದಕ್ಕ ಗೊತ್ತಿಲ್ರಿ ಅವ್ರ ಇತಿಹಾಸ ಯಾಕೆ ಗೊತ್ತಿಲ್ಲಪ್ಪ ಅಂತ ಕೇಳಿದ್ರಿ ಆಸಂಗಿ ಊರ ಇತಿಹಾಸ ಹೊರಗಿಲ್ಲೇ ಬನೋಟಿಗೆ ಗೊತ್ತಿಲ್ಲ ಹಾ ಹಾ ಬನೋಟಿಯಾಗಿ ಹೆಂಗೈತಿ ಅಂತ ಕೇಳಿದ್ರೆ ದುಂಡಪ್ಪ ಹೆಂಗೈತ್ರಿ ಸರ 700 800 ಮನಿತಾನ ಅದಾವ ನಮ್ಮ ಹಾಲ್ಮತದ ಕುರುಬ ಸಮಾಜ ಅವರು ಅದಾವ್ರಿ ಸರ ಇಲ್ಲೇ ಬನೋಟಿಗೆ ಹಾ ಹಾ ಏನು ದೂರ್ಲಿ ಎಡಿ ಬಿದ್ರ ಅಲ್ಲೇ ಎಡಿ ಬಿದ್ರ ಇಲ್ಲೇ ಗುಡ್ಡ ದಾಟ್ರೆ ಬನಟ್ಟಿ ಗುಡ್ಡ ಇಳಿದ್ರ ಆಸಂಗಿ ಒಂದ ಮನಿತಾನದಾಗ ನಮ್ಮ ಎಲ್ಲಾ ರೈತರು ಎಲ್ಲಾ ಸಮಾಜ ಅವ್ರು ಒಕ್ಕಟ್ಟಾಗಿ ಇವತ್ತು 1 ಟನ್ ಭಂಡಾರ ಹಾರಿಸ್ಯಾರಿ ಅಂದ್ರ ಹಾ ಹಾ ಹಳ್ಳಿಗೆ ಊರಿಗೆ ಪ್ರತಿಯೊಂದು ಊರಿಗೆ ಹಾಡಕ್ ಹೋದಲ್ಲಿ ಆಸಂಗಿ ಒಳಗೆ 1 ಟನ್ ಭಂಡಾರ ಹರಿಸ್ಯಾರ ಬೀರಪ್ಪನ ಜಾತ್ರೆ ಆಗತ್ತೆ ನಾವ್ ಎಲ್ಲಾ ಕಡೆ ಸಾರ್ಕೋತ ಹೋಗ್ಬೇಕು ಇದನ್ನ ಹೇಳ್ತೀವ್ರಿ ಅಪ್ಪ ಇಲ್ಲೇ ಬನೋಟ್ಯಾಗಿಟ್ಟು ಮಂದಿ ಅದಾರ ಚಿಂಬಡ್ಕದು ಎಲ್ಲಾ ಸುತ್ತಮುತ್ತ ಹಳ್ಳ್ಯಾಗ ಅದಾರಪ್ಪ ಅಂದ್ರ ಸುದೇಕ ಹಾ ಹಾ ನಮ್ಮ ಜಮಖಂಡಿ ತಾಲೂಕದಾಗಂತಿ ಬಿಡ ಹಾ ಈಗ ರಬಕೈ ಬನೋಟಿ ತಾಲೂಕದಾಗ ಟನ್ ಭಂಡಾರ ಹರಿಸಿದ ಪ್ರಥಮ ಸ್ಥಾನ ಯಾವ್ದಪ್ಪ ಅಂತ ಕೇಳಿದ್ರೆ ಆಸಂಗಿ ಸಭದಾಗ ಕೈ ಎತ್ತಿ ಹೇಳ್ಬೇಕು ಹೌದ್ರಿ ಅಪ್ಪ ಇದನ್ನು ಸಾಮಾನ್ಯ ಕೆಲಸ ಅಲ್ಲ ಹಾ 1 ಟನ್ ಅಂದ್ರೆ ಸಾಮಾನ್ಯ ಕೆಲಸ ಅಲ್ರಿ ಒಳಗ ಒಂದೊಂದು ನಮ್ಮ ಊರಾಗ ಪೂಜಾರಿಗಳದಾರ ನೋಡಿರ್ಬೇಕು ನೀವು ದೇವ್ರ ಮುಂದೆ ಇಡುವಾಗ ಒಂದು ತಾಟ್ ಇಟ್ಟಿರ್ತಾರ ನೀವೆಲ್ಲ ತಾಯಿಗೊಡ್ರ ದೇವ್ರಿಗೆ ಹೋದಾಗ ನೋಡಿರ್ತೀರಿ ಹಾ ತಾಟ್ನ್ಯಾಗ ಭಂಡಾರ ಇಟ್ಟಿರಂಗಲ್ಲ ಅವ್ರ ಪೂಜಾರಿಗಳು ದೊಡ್ಡದೊಂದು ಬುಟ್ಟಿ ತಂದು ಇಟ್ಟಿರ್ತಾರ ಅದ್ರ ಕಡಬ ಕರ್ಚಿಕಾಯಿ ಕಿಚಡಿ ಬಾಣ ಇಡ್ಲತ್ತ ಹೌದ್ರಿಪ್ಪ ಮತ್ತೆ ನೀವು ಇಂಥದ್ರೊಳಗೆ ಇಂಥದ್ದು ಮಾಡ್ಯಾರ ಅಂದ್ರೆ ಇದನ್ನ ಯಾವ ಕಾಲಕ್ಕೂ ಮರಿಲಾಕ್ ಆಗಂಗಿಲ್ಲ ಹೌದ್ರಿ ಒಳ್ಳೆ ಕಲಾವಂತರ ಅದರ ಇಶೆ ಏನ್ ಇಟ್ಟದಿಪ್ಪ ಅಂತ ಕೇಳಿದ್ರೆ ಏನು ಕೂಡಿದ್ದಿದ್ದ ಶ್ರೇಷ್ಠೋ ಏನು ಪ್ಯಾರಿ ಆಗಿದ್ದ ಶ್ರೇಷ್ಠೋ ಅಂತ ಕೇಳೋಣ ಹಾ ಹಾ ಸರ್ಜೋಡಿ ಕಲಾವಂತರ ಏನ್ ಹಿಡ್ಕೊಂಡ್ರು ದುಂಡಪ್ಪ
ಕೂಡಿ ಇರೋದು ಹಿಡ್ದಾರ್ರಿ. ಕೂಡಿರ್ತಕ್ಕಂಥದ್ದು ಶ್ರೇಷ್ಠ. ತಾಯಿ ತಂದೆ ನಮ್ಮನ್ನೆಲ್ಲ ಕೂಡಿರ್ತ ಪ್ರೀತಿ ಪ್ರೇಮ ಮಾಡ್ಯಾರ, ವಿಶ್ವಾಸ ಇಟ್ಟಾರ, ಬೆಳೆಸ್ಯಾರ, ಹಾ ಹಾ ಹಾಲು ಕುಡಿಸ್ಯಾರ ಅಂತಕ್ಕಂಥದ್ದು ವರ್ಣನೆ ಮಾಡಿದ್ರು. ಹೇಳ್ಯಾರಿಪ್ಪ. ಸರ ನಾನ್ ನಿಮ್ಗ ಹುಚ್ಚ ಕಲ್ಪನಾನ ಹೋಗಿಲ್ಲ. ಹೋಗಿಲ್ರಿಪ್ಪ. ತಾಯಿ ತಂದೆ ಜೋಡಿ ನಾವು ಕೂಡಿದ್ವಿ ಅಂದ್ರ ನಮ್ದು ಸಂಸ್ಕಾರ ಬೆಳಿತಿರ್ಕಿಲ್ಲ, ನಮಗ್ ಮಕ್ಕಳು ಆಗ್ತಿರ್ಕಿಲ್ಲ, ನಮಗ್ ಹೆಂಡ್ರ ಬರ್ತಿರ್ಕಿಲ್ಲ, ನಮ್ ಬಳಿ ಹಾಗಲ್ ಬಳಿ ಹಂಗ ಹಂದ್ರ ಏರ್ತಿರ್ಕಿಲ್ಲ, ಕುಡಿ ಕುಂಬಳಕಾಯಾಗ ಹಾಕಿರ್ಕಿಲ್ಲ. ಹಾ ಹಾ ಏನ್ ಹಾಕಿತ್ತತ್ರ ಇಲ್ರಿ ಸರ. ಆಗ್ಲಾಕ್ ಬರ್ತಿರ್ಕಿಲ್ಲ. ಈಗ ನೀವು ಬರ ನರಮನುಷ್ಯರ್ದ ನಮ್ಮ ನಿಮ್ಮಂತವ್ರದ್ದು ಹೇಳಕ್ ಹೋಗ್ಬ್ಯಾಡ್ರಿ. ಹಾ ಹಾ ಆ ಸೂರಾಮ ದೇವಿ ಹೊಟ್ಟಿಲೆ ಯಾರು ಹುಟ್ಟಿದ್ರು? ಲಿಂಗ ಬೀರಾಣ ದೇವ್ರು ಹುಟ್ಟಿದ. ಹೊಟ್ಟಿದ ಅವ ಯಾರಂತವ? ಕುಂಬಾರ ಸಿದ್ಧಲಿಂಗ ಮಾಸ್ತರ್ನ ಅಂತಾವ. ಹೌದ್ರಿಪ್ಪ. ಆ ಲಿಂಗ ಬೀರಾಣ ದೇವ್ರು ಹುಟ್ಟಿದ್ರೆ ಏನ್ ಮಾಡಿದ ಕೇಳಿದ್ರೆ ಕುಂಬಾರ ಸಿದ್ಧಲಿಂಗನ ಅಂತಾವ. ಮಾವ ನಾರಾಯಣಗೌಡ ಬಿದ್ ನೋಡು. ಹಾ ಹಾ ಮಾವ ನಾರಾಯಣಗೌಡ, ಕಳಿ ನಾರಾಯಣಗೌಡ. ಕಳವಿ ನಾರಾಯಣಗೌಡ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ನಮ್ಮ ಅಕ್ಕಗೆ ಹೆಣ್ಣು ಹುಟ್ರ ಗಂಡಿಗೆ ಮೂಲಾಕತಿ, ಗಂಡು ಹುಟ್ರ ಹೆಣ್ಣಿಗೆ ಮೂಲಾಕತಿ, ಕೂಸಿನ ಆರ್ಯಾನಕ್ಕೆ ಕಳಿಸ್ಬೇಕು, ಕೊಂದ ಬರ್ಬೇಕಂತೇಳಿ ಹಂತ ಹಾಕಿದ. ಕಳಿವಿ ನಾರಾಯಣಗೌಡ. ಕಳವಿ ನಾರಾಯಣಗೌಡ ಹಿಂಗೆಲ್ಲ ಮಾಡಿ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಹುಟ್ಟಿದ 13 ದಿವಸಕ್ಕೆ ಬೀರ ದೇವ್ರ ಅಡವಿಗೆ ಬೀರಿ ಬಿಟ್ಟಾರ. ಅವನು ಹಾ ಹಾ ಹುಟ್ಟಿದ 13 ದಿವಸಕ್ಕೆ ಅಡವಿಗೆ ಕಳಿಸಿ ಬಿಟ್ಟಾರ. ತಾಯಿ ತಂದೆ ಬಿಟ್ಟೇನು ಸಿಗೋಡ್ರಿ ಅಂತ ಕೂಡ್ಯದ ಅನ್ನತ್ತಿರ ಬ್ಯಾರದ ಅನ್ನತ್ತಿರ ದೈವ ಹೇಳ್ಬೇಕ್ರಿ. ಬ್ಯಾರದ ಅನ್ನತ್ತೇಳಿ ಹಳ್ಳಿ ಹಳ್ಳಿಗೆ ಬೀರಪ್ಪನ ಗುಡಿ ಕಟ್ಟಾರ. ಪ್ರತಿಯೊಂದು ಊರಾಗ ಜಾತ್ರೆ ಮಾಡ್ತಾರ. ಜಗತ್ತದ ಜನ ಎಲ್ಲ ಬಂದವನು ಪಾದಿಗೆ ಬೀಳ್ತಾರ. ಹಣಿಗೆ ಭಂಡಾರ ಹಚ್ಕೊಂಡು ಬಾಳೆ ಬಂಗಾರ ಮಾಡ್ಕೊಂಡು ಹೊಕ್ಕಾರ. ನಾವು ಬಂದ ಜಲಮಪ್ಪ ಅವನ್ ಮಾಡ್ಕೊಂಡಿ ಬೀರಪ್ಪನ ಪದಕ್ಕೆ ಬಿದ್ದ. ಮತ್ತ ಅದ ಕೂಡಿ ಏರಿ ಅವ್ ಜೇರ್ ಕಟ್ತ ತಾಯಿ ಜೋಡಿನ ಅಲ್ಲೇ ಇತ್ತಂದ್ರ ಹಾ ಹಾ ಏನ್ ಹಾಕಿದ್ರಿಪ್ಪ? ಆಗ್ತಿರ್ಕಿಲ್ ಕೆಲಸ. ಹಾ ಹಾ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅನ್ನೋದು ಭಗವಂತಗೂ ಗೊತ್ತತಿ. ಹಾ ಬರೇ ನಾವು ಕೂಡಿದ್ವಿ ಅಂತೇಳಿ ಮನ್ಯಾಗ ಕೂಡಿದ್ದ ಮನಿತಾನ ನೋಡ್ರಿ ನೀವು. ಏನ್ ಹಾಕೈದ್ರಿ ಸರ? ಆ ಕೂಡಿದ್ದಾರ ಏನ್ ಮಾಡ್ತಾರ ಕೇಳಿದ್ರೆ ಕೂಡಿದ್ರೆ ನಿಮ್ದು ಏನು ತಪ್ಪಿಲ್ಲ ಹೇಳುದ. ಹಾ ಹಾ ಆ ಕೂಡಿದ್ರಂದ್ರ ಒಕ್ಕಟ್ಟಿರ್ತತಿ, ಬಿಕ್ಕಟ್ಟೆಲ್ಲ ಬೈಲಾಗ್ತತಿ, 4 ಮಂದಿ ಅಂಜತಾರ. ಹಾ ಹಾ ಅದು ಹೌದಾ? ನಿಮ್ದು ಏನು ಅಲ್ಲಗಳು ಯಾಕೆ ಬರಂಗಿಲ್ಲ. ಹೌದ್ರಿಪ್ಪ. ಆ ಇಟ್ಟು ಎಲ್ಲ ಕೂಡಿದ್ರು ಸುದೇಕ್ ನೀವು ಬ್ಯಾರೆ ಆಗಬಾರ್ದತ್ತಿರ, ಕೂಡಿರಬೇಕತ್ತಿಲ್ಲ. ತಾಯಿ ತಂದಿನ ಒಟ್ಟ ಬಿಟ್ಟು ಬರಬಾರ್ದು. ಬರಬಾರ್ದ. ತಾಯಿ ತಂದಿ ಮಾತು ಮೀರಬಾರ್ದು. ಹಾ ಹಾ ಹೆಂಡ್ರ ಬಂದಿಂದ ತಾಯಿನ ಬಿಟ್ಟು ಹೆಂಡತಿ ಬೆನ್ನತ್ತೆ ಹೋಗುದು ಮರಿಬಾರ್ದು. ಸೆರಗ ಹಿಡ್ಕೊಂಡು ಹೋಗ್ಬಾರ್ದು. ಇಂಥ ಕಂಪನಿ ಐತಿ ಇದು. ಹಾ ಹಾ ಬ್ಯಾರ ಇರ್ತಕ್ಕಂಥದ್ದು ಶ್ರೇಷ್ಠ ಐತಿ ಮಾಸ್ತರ. ಹಿಂಗ ಮಾತಾಡ್ಕೋತ ಹೋದ್ರ ದೈವಕ್ಕೂ ಬ್ಯಾಸರ ಆಗೋದಕತಿ. ಹಾ ಹಾ ಎಷ್ಟು ಬ್ಯಾರಿ ಇರ್ತೈತಿ ಜಗತ್ತದಾಗ ಅಟ್ಟು ಬೆಳಿತೈತಿ. ಹೌದಾ? ಆ ಹಿಂದ ನಮ್ಮ ಅಣ್ಣತಮ್ಮರ ಅದಾರ, ನಮ್ಮ ಅಕ್ಕಂಗ್ಯಾರ ಅದಾರ, ಆಸಂಗ್ರಾಮದ ಗುರು ಹಿರಿಯರ ಅದಾರ ಅಂತ ನಾವು ನೋಡ್ಬೇಕಾದೀವಿ. ಆದ್ರ ಹಾ ಯಾವಾಗೂ ನಾವು ಮುಂದೆ ಬರಂಗಿಲ್ಲ. ಹೌದ್. ಎಲ್ಲಾರು ನೀವು ಕೈ ಬಿಟ್ಟಾಗಣ ನಮ್ದು ಪವರ್ ಎಟ್ಟೈತಿ, ನಮ್ಮ ಶಾನಿತಾನ ಎಟ್ಟೈತಿ, ನಮ್ಮ ಅಹಮ್ಮದಮ್ಮ ಎಟ್ಟೈತಿ ಅನ್ನೋದು ಎಲ್ಲ ಅವಾಗ ತಿಳಿತೈತಿ. ಹೌದ್ರಿಪ್ಪ. ಬ್ಯಾರ್ಯಾಗಿ ಬೈಲಾಗಿ ಹೆಂಗ ಬೀರದೇವ್ರ ಹೋಗ್ಯಾನ ಹಳ್ಳಿಗಳಿಗೆ ಗುಡಿ ಕಟ್ಸ್ಯಾನಲ್ಲ, ಹಳ್ಳಿ ಬಿಳಿ ಗುಡಿ ಕಟ್ಟ್ಯಾನ. ಬ್ಯಾರ್ಯಾಗಿ ಅಂತಂದ್ರ ಬೈಲಿಗೆ ಬಿಟ್ರಿ ಅಂದ್ರೆ ಕೂತು ತಿನ್ನೋರು ತಾನ ದುಡಿತಾರ. ಮುಸುಕಾಕಿ ಹೆಣ್ಮಕ್ಳು ತಾನ ಎದ್ದು ಕಲ್ಪಡಿ ಹೊತ್ಕೊಂಡು ನಾವು ಹೋಗ್ಯಾನ ತಗೊಂಡು ಹೊಳಕ್ ಹೋಗುತ್ತಾರ. ಹಾ ಹಾ ಹಂಗೇನು ಮಾತಾಡೋದು ಬೇಡ. ಬಾಳ್ ಮಾತಾಡ್ಲಾರ್ದ 4 ನುಡಿ ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗತ್ತೆ ಸಭಾ. ಹಿಂಗ ಶಾಂತತಿ ಕಾಪಾಡ್ರಿ. ಹೌದ್.